ಎಷ್ಟೇ ಕಷ್ಟ ಬಂದ್ರು ನಮ್ ನೈನಿ ಎದುರಿಸ್ತಾಳೆ. ಆದ್ರೆ ಒಳ್ಳೇದ್ ಮಾಡ್ಬೇಕಂದ್ರೆ ಅದನ್ನ ಹೇಗಾರು ಮಾಡಿ ಹಾಳು ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಈ ಮನೇಲಿರೋ ಜನ. ಹಾಗೆಲ್ಲ ಅನ್ಬಾರ್ದು ಶಿವ. ನಾನೇನ್ ಎಲ್ಲರಿಗೂ ಬೈತಾ ಇಲ್ಲ, ಕೆಲವರಿಗೆ ಮಾತ್ರ ಅಂತ ಇರೋದು. ಶಿವ ಹೇಳ್ತಾ ಇರೋದು ನಿಜನೇ ನೈನಿ. ಕೆಲವರು ಇದ್ದಾರೆ, ಅವರಿಂದನೇ ತೊಂದರೆಗಳು ಬರುತ್ತೆ. ನೀನು ಹುಷಾರಾಗಿರು. ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ನೀವೆಷ್ಟೇ ಹೇಳಿದ್ರು ನೈನಿಗೆ ಅರ್ಥ ಆಗಲ್ಲ ಅಮ್ಮ ಅವ್ರೆ. ಯಜಮಾನ, ಹಬ್ಬ, ಕೋಟೆಗೊಬ್ಬ, ರಾಜ್ಕುಮಾರ, ರನ್ನ, ಮಾಣಿಕ್ಯ, ರಿಷಿ ಈ ತರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ನೈನಿ ನೋಡಿದಾಳೆ ಅಮ್ಮ ಅವ್ರೆ. ಕುಟುಂಬ ಕಲ್ತಿರ್ಬೇಕು, ಬೇರೆ ಬೇರೆಯಾಗಿರ್ಬಾರ್ದು ಅಂತ ಇಲ್ಲಿ ನೋಡಿ ಎಲ್ರು ತುಂಬಾ ಒಳ್ಳೆಯವರು ಅಂತ ನಮ್ ನೈನಿ ಬೇಗ ನಂಬಿಡ್ತಾಳೆ. ಶಿವ, ನೀನ್ ಅಮ್ಮವ್ರಿಗೆ ಎಲ್ಲ ವಿಷಯನೂ ಒಟ್ಟಿಗೆ ಹೇಳ್ಬೇಡ. ನಾನ್ ನಿಜನೇ ಹೇಳಿದ್ದು, ಅಮ್ಮವರಿಗೂ ಗೊತ್ತು. ಚೆನ್ನಾಗಿ ಹೇಳ್ದೆ ಬಿಡು. ಈಗ ಸುಮ್ನಿರು. ಅಮ್ಮೋರೆ, ಒಂದ್ ಮನೆ ಸೊಸೆ ಆದ್ಮೇಲೆ ಆ ಮನೆ ತೊಂದರೆ ಇಲ್ದೆ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೋಬೇಕಲ್ವಾ? ಎಲ್ರೂ ಬೇರೆ ಆಗ್ಬೇಕು ಅಂತ, ಆಸ್ತಿ ಕರ್ಕೋಗ್ಬೇಕು ಅಂತ, ಮನುಷ್ಯರಲ್ಲಿ ಮಮತೆ ದೂರ ಆಗ್ಬೇಕು ಅಂತ ಕನ್ಸಲ್ಲಾದ್ರೂ ಯಾರಾದ್ರೂ ಕೇಳ್ಕೋತಾರ? ನೀನು ಹಾಗೆ ಅನ್ಕೊಳ್ಳಲ್ಲ. ಯಾಕೆಂದ್ರೆ ನಿನಗಂಥ ಒಳ್ಳೆ ಮನಸ್ಸಿದೆ ನೈನಿ. ಆದರೆ ಕೆಲವು ಜನ ನಿನಗೆ ಹಿಂಸೆ ಕೊಡಬೇಕು ಅಂತ ಇದ್ದಾರೆ. ಅವ್ರಿಗೆ ನೀನು ಸಂತೋಷವಾಗಿರೋದನ್ನ ನೋಡೋಕ್ಕಾಗೋದಿಲ್ಲ. ನಾಶ ಆಗಬೇಕು ಅಂತ ಅವರ ಮನಸ್ಸಲ್ಲೇ ವಿಷ ಕಾರ್ತಿರ್ತಾರೆ. ನಾನು ಅದನ್ನೇ ಹೇಳ್ತಿದ್ರೆ ನನ್ ಬಾಯಿ ಮುಚ್ತಾ ಇದ್ದಾಳೆ ನೈನಿ. ಅಮ್ಮೋರೆ, ಹಾಗ್ಯಾರಿದ್ದಾರೆ ಅಂತ ಹೇಳಿ ಅಮ್ಮ ಅವ್ರೆ. ಅವ್ರ ಹೆಸರನ್ನ ಪೇಪರಲ್ಲಿ ಬಡ್ಕೊಂಡು ಗೋಡೆಗೆ ನೇತಾಕೋ ಕಾಲ ಬಂದಿದೆ ಅನ್ಸುತ್ತೆ. ಶಿವ, ಸ್ವಲ್ಪ ಹೊತ್ತು ಮಾತಾಡಬೇಡ ಅಂತ ಹೇಳ್ದೆ ತಾನೆ? ಅಮ್ಮೋರೆ, ನೀವ್ ಹೇಳಿ. ಇಂಥವರಿಂದ ಅಪಾಯ ಇದೆ ಅಂತ ನೇರವಾಗಿ ಹೇಳಕ್ಕಾಗಲ್ಲ ನೈನಿ. ನನ್ನಂಥವ್ರಿಗೂ ಕೆಲವು ನಿಯಮ ನಿಬಂಧನೆಗಳಿರುತ್ತವೆ. ಆದರೆ ನನಗೆ ಯಾರು ಹೇಗೆ ಅಂತ, ಅವರಿಂದ ಈ ಕುಟುಂಬನ ಹೇಗೆ ಕಾಪಾಡ್ಕೋಬೇಕು ಅಂತ ತಿಳ್ಕೊಳ್ಳೋದು ಹೇಗಮ್ಮೋರೆ? ಮೆಮೊರಿ ಕಾರ್ಡ್ನ ಓಪನ್ ಮಾಡಿದ್ರೆ ಅದರಲ್ಲಿ ನಿನಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಲಲಿತಾದೇವಿ ಅಮ್ಮೋರು ಕೂಡ ಆ ಕಾರ್ಡಲ್ಲಿ ಮುಖ್ಯವಾದದ್ದು ಏನೋ ಒಂದಿರಬೇಕು ಅಂತ ಹೇಳಿದ್ರು. ಆದರೆ ಅದನ್ನ ನೋಡಬೇಕು ಅಂದರೆ ನಿಮ್ಮ ಹೆಬ್ಬೆಟ್ ಗುರುತು ಬೇಕು. ನಿಮಗೆ ನೋಡಿದ್ರೆ ರೂಪಾನೇ ಇಲ್ಲ. ಈಗ ನಿಮ್ಮ ಹೆಬ್ಬೆಟ್ ಗುರುತನ್ನ ತಗೊಳ್ಳೋದು ಹೇಗೆ ಹೇಳಿ? ನಿನಗೊಂದು ದಾರಿ ತೋರಿಸ್ತೀನಿ, ಯೋಚನೆ ಮಾಡ್ತೀಯ ನೈನಿ? ಖಂಡಿತ ಅಮ್ಮೋರೆ. ವಿಶಾಲ್ ರೂಮಲ್ಲಿರೋ ಬೀರುಲಿ ಮನೆ ಡಾಕ್ಯುಮೆಂಟ್ಸ್ ಇದೆ. ಅದರಲ್ಲಿ ನನ್ನ ಹೆಬ್ಬೆಟ್ ಗುರುತಿದೆ. ಅದರಿಂದ ನೀನು ಏನು ಮಾಡ್ತೀಯೋ ಅಂತ ಪ್ರಯತ್ನ ಮಾಡಿ ನೋಡು ನೈನಿ. ಡಾಕ್ಯುಮೆಂಟ್ ಅಲ್ಲ. ಏ ಮೆಂಟ್ಲು, ಡಾಕ್ಯುಮೆಂಟ್ಸ್ ಅಂದ್ರೆ ಮನೆ ಕಾಗದ ಪತ್ರ. ಈಗ ಅರ್ಥ ಆಯ್ತಲ್ಲ ಶಿವ? ಅಮ್ಮೋರೆ, ನಾನು ಈ ತಕ್ಷಣನೇ ಯಜಮಾನ್ರ ಕೋಣೆಗೆ ಹೋಗಿ ಬರ್ತೀನಿ. ಹಾ, ಇದು ನಿನ್ನ ಬುದ್ಧಿವಂತಿಕೆಗೆ ಪರೀಕ್ಷೆ ನೈನಿ. ಯಜಮಾನ್ರೆ, 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 ಓ ಹೋಲ್ಡನ್ ಯಾಕೆ ಅಷ್ಟೊಂದು ಆತ್ರ ನೈನಿ? ಬೇಗ 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 ಯಜಮಾನ್ರೆ. ಇರು ಏನಾಯ್ತು ಹೇಳು. ಅಮ್ಮೋರು ಹೆಬ್ಬೆಟ್ ಕುರ್ತ್ಕೊಡಿ ಬೇಗ. ದೇವಸ್ಥಾನಕ್ಕೆ ಬಂದು
ದೇವ್ರ ಪ್ರಸಾದ ಕೊಡಿ, ತುಂಬ ಅರ್ಜೆಂಟ್ ಇದೆ ಅನ್ನೋ ಹಾಗೆ ಅಮ್ಮನ ಫಿಂಗರ್ ಪ್ರಿಂಟ್ ಕೇಳ್ತಿದ್ಯಲ್ಲ. ಇಷ್ಟಕ್ಕೂ ಅದನ್ನ ನಾನೆಲ್ಲಿಂದ ತರಲಿ? ಒಳಗಡೆ ಬೀರುಲಿ ದಾಖಲೆಗಳು ಇದೆಯಂತಲ್ಲ, ಅದ್ರಲ್ಲಿ ಅಮ್ಮವ್ರ ಹೆಬ್ಬೆಟ್ ಗುರ್ತಿದೆ ಅಂತ ಹೇಳಿದ್ರು ಯಜಮಾನ್ರೆ. ಯಾರು? ಗಾಯತ್ರಿ ಅಮ್ಮವ್ರು ಹೇಳಿದ್ರು. ದಾಖಲೆಗಳು ಅಂದ್ರೆ ಗೊತ್ತಾಯ್ತಲ್ವಾ ಯಜಮಾನ್ರೆ? ಮನೆ ಕಾಗದ ಪತ್ರ. ಗೊತ್ತು ನೈನಿ. ಅಮ್ಮ ಅಮ್ಮ ನಿನಗೆ ಹೇಳಿದ್ದಾರೆ ಅಂದ್ರೇನೆ ನನಗೆ ಆಶ್ಚರ್ಯ ಆಗ್ತಿದೆ. ಈಗಷ್ಟೇ ಹೇಳಿದ್ರು ಯಜಮಾನ್ರೆ, ನೀವು ಮೊದಲು ಒಳಗ್ ನೋಡಿ, ಇಲ್ಲ ಅಂದ್ರೆ ಬಂದಂಗೆ ಹೇಳಿ. ಅಮ್ಮ ಹೇಳಿದ್ಮೇಲೆ ನೀನು ಹೇಳಿದ್ಮೇಲೆ ಇಲ್ದೇ ಇರೋದಕ್ಕೆ ಸಾಧ್ಯನಾ ನೈನಿ? ಆದರೆ ನಿನ್ನ ಜೊತೆ ಮಾತಾಡಿ ಅಮ್ಮ ಹೊರಟೋದ್ರು ಅಲ್ವಾ, ರೂಮಲ್ಲಿ ಮಗ ಇದ್ದಾನೆ ಅಂತ ಒಳಗೆ ಬರ್ಬೋದಿತ್ತು. ಅಯ್ಯೋ, ನಾನ್ ಕೂಡ ಹೇಳದ್ ಮರ್ತೋದ ಯಜಮಾನ್ರೆ. ಈ ಸಲ ಕಾಣಿಸ್ದಾಗ ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತೀನಿ. ಮೊದ್ಲು ಆ ಕಾಗದ ಪತ್ರ ತಗೊಂಬನ್ನಿ ಯಜಮಾನ್ರೆ. ಓಕೆ 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 ಓಕೆ, ನಿನ್ನ ಅರ್ಜೆಂಟ್ ನಂಗೆ ಗೊತ್ತಾಯ್ತು ಬಿಡು, ತಗೊಂಡು ಬರ್ತೀನಿ, ನೀನಿರು. ಹಾ, ಯಜಮಾನ್ರು ತಗೊಂಬರ್ತಾರೆ. ಆಮೇಲೆ ಹೌದು, ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ. ಹೀಗಿರುವಾಗ ನಂಗೆ ಯಾಕಿಷ್ಟ ಆತ್ರ? ಏನೋ ಒಂದ್ ಮಾಡ್ಬೋದು ಅನ್ನೋ ನಂಬಿಕೆ. ಆ ವಿಶಾಲಕ್ಷಮ್ಮ ತಾಯಿ ನನಗ್ ಸಹಾಯ ಮಾಡದೇ ಇರ್ತಾಳ? ಮಾಡ್ತಾಳೆ ಅಲ್ಲ? ಇದು ಅಮ್ಮವ್ರ ಹೆಬ್ಬೆಟ್ ಗುರ್ತೆ ಅಲ್ವಾ? ಇದೇ ಬೇಕಾಗಿದ್ದು. ಇದರಿಂದ ಹೆಬ್ಬೆಟ್ ಗುರ್ತನ ತಯಾರು ಮಾಡ್ಬೋದು. ವಾಟ್? ಅದನ್ನ ತಯಾರು ಮಾಡ್ತಾರಾ? ಹೌದು ಯಜಮಾನ್ರೆ. ಏನ್ ಮಾಡ್ತಿದ್ಯಾಕ್ಕ? ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕ್ತಿದ್ಯಾ ಏನು? ಇಲ್ಲ ಪರ್ಶು, ಯಾವಾಗ ಟ್ರೈ ಮಾಡಿದ್ರು ಸ್ವಿಚ್ ಆಫ್ ಬರ್ತಿರೋ ಗಂಗಾಧರ್ ಮಾವನ್ ಫೋನು ಇವಾಗ್ಲಾದ್ರೂ ರಿಂಗ್ ಆಗುತ್ತೇನೋ ಅಂತ ಕಾಲ್ ಮಾಡ್ತಾ ಇದ್ದೀನಿ. ಫೋನಲ್ಲಿ ಇಟ್ಟಿದ್ದೀನಿ.
ಗಂಗಯ್ಯ ಗಂಗಯ್ಯ ಬರ್ತಾ ಇದ್ದೀನಮ್ಮ. ಅವಾಗಲೇ ಮುಖ ಒರೆಸ್ಕೋಬೇಕಾದ್ರೆ ಫೋನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅನ್ಸುತ್ತಲ್ಲ. ಸ್ವಿಚ್ ಆಫ್ ಮಾಡಿದ್ದೀನ ಇಲ್ವಾ? ಮಾವನ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ರಿಂಗ್ ಆಗುತ್ತಕ್ಕ. ಫೋನ್ ರಿಂಗ್ ಆಗ್ತಾ ಇದೆ ಪರ್ಶು. ನೀನ್ ಇಲ್ಲಿ ಫೋನ್ ಮಾಡಿದ್ರೆ ಅಲ್ಲೆಲ್ಲೋ ರಿಂಗ್ ಆಗ್ಬೇಕಿತ್ತು, ಆದ್ರೆ ಆ ರಿಂಗ್ ಸೌಂಡ್ ಇಲ್ಲೇ ಎಲ್ಲೋ ಕೇಳಿಸ್ತಿರೋ ಹಾಗಿದೆ. ಗಂಗಾಧರ್ ಮಾವ ಮನೇಲೆ ಇದ್ದಾನೆ ಕಣೋ ಪರ್ಶು. ಬಾ. ವಿಶಾಲಾಕ್ಷಮ್ಮ ತಾಯಿ, ಇಷ್ಟು ಸುಲಭವಾಗಿ ಸಿಕ್ಕಾಕೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅಕ್ಕ ಆ ಕಡೆ ಕೇಳಿಸ್ತಾ ಇದೆ. ಅಕ್ಕ ಅಲ್ಲಿ ನೋಡು, ಆ ಕಡೆಯಿಂದ. ಯಾರು ಮಾಡಿರೋದು? ಹಲೋ, ಹಾ, ಯಾರು? ನಾರಾಯಣ ಮೂರ್ತಿ ಅವರಾ? ಏನ್ ಗುರುಗಳೇ, ಈ ನಡುವೆ ನಿಮ್ ಸಿನಿಮಾನೇ ಬಂದಿಲ್ವಲ್ಲ, ಯಾಕೆ? ತಣ್ಣಗಾಗಿರೋ ರಕ್ತ ಮತ್ತೆ ಕೊತ ಕೊತ ಕುದಿಯೋದಕ್ಕೆ ಸ್ಫೂರ್ತಿ ಸಿಗ್ಬೇಕು ಅಂದ್ರೆ ನಿಮ್ ಸಿನಿಮಾನೇ ನೋಡ್ಬೇಕಲ್ವೇನ್ರಿ? ಏನು ದಸರಾಗ್ ತೆಗಿತಾ ಇದ್ದೀರಾ? ತುಂಬಾ ಸಂತೋಷ ಆಯ್ತು ನಾರಾಯಣ ಮೂರ್ತಿ ಅವರೇ, ಸೂಪರ್. ಓಪನಿಂಗ್ ಅಲ್ಲೇ ಕರೆಯಿರಿ, ಸತಿ ಸಮೇತವಾಗಿ ಬರ್ತೀನಿ. ಹಾ, ಇರ್ತೀನಿ. ಏನು? ಏನಿಲ್ಲ ಬಾವಾ. ಕೇಳಿಸ್ಕೊಂಡ್ಯಾ ತಿಲೋತ್ತಮ? ಕೇಳಿಸ್ಕೊಂಡೆ. ಯಾವತ್ತೂ ಇಲ್ದೇ ಇರೋರು ಇವತ್ತು ಸತಿ ಅಂತ ಯಾಕೆ ಕರೆದ್ರಿ ಪತಿದೇವ? ನಾರಾಯಣ ಮೂರ್ತಿ ಅವರ ಸಿನಿಮಾ ಪ್ರಾರಂಭೋತ್ಸವಕ್ಕೆ ನಿನ್ನನ್ನು ಎಳ್ಕೊಂಡು ಹೋಗೋಣ ಅಂತ ಹಾಗೆ ಹೇಳಿದೆ. ಹೇಗೆ? ನಾನ್ ಬರಲ್ಲ. ಹೋಗೋಣ ನಡಿಯಕ್ಕ. ಸೇಮ್ ಟೈಮಲ್ಲಿ ಬಾವನ್ ಮೊಬೈಲು ರಿಂಗ್ ಆಗಿದ್ದಕ್ಕೆ ಕನ್ಫ್ಯೂಸ್ ಆಗಿದ್ದೀವಿ. ಹಲೋ, ಎನಿ ಪ್ರಾಬ್ಲಮ್? ನಥಿಂಗ್. ನಡಿ ಪರ್ಶು. ಮ್ಯಾನೇಜ್ ಮಾಡಿ ಕಾಪಾಡಿದ್ರಿ ಯಜಮಾನ್ರೆ. ದುಷ್ಟರ ನಡುವೆ ಸರ್ಕಸ್ ಮಾಡ್ತಾ ಇದ್ದೀನಿ, ಹುಷಾರಾಗಿರೋ. ಆಯ್ತು ಯಜಮಾನ್ರೆ.
3 ಜನ ಸಿಸ್ಟರ್ಸ್ ಬ್ಯುಸಿಯಾಗಿದ್ದಾರೆ. ಸೋಷಿಯಲ್ ವರ್ಕ್ನೇನಾದ್ರೂ ಸ್ಟಾರ್ಟ್ ಮಾಡಿದಾರೋ ಏನೋ. ಏನಂಟಿ ಏನೂ ಮಾತಾಡ್ತಿಲ್ಲ? ಅಷ್ಟು ಕಾನ್ಸಂಟ್ರೇಷನಾ? ಕಾನ್ಸಂಟ್ರೇಷನ್ನ ಹಾಗಲ್ಕಾಯ. ಏ ಹಾಸ್ ಹಾಸ್ ನಿನ್ನೆ ಕಣೆ, ನಿನ್ನೆ ಕಣೆ. ದುರ್ದು ಆಂಟಿ, ಯಾಕೆ ಡಿಸ್ಟರ್ಬ್ ಮಾಡಿದ್ರಿ? ಅಷ್ಟಕ್ಕೂ ನೀನ್ ಏನ್ ಮಾಡ್ತಿದ್ದೆ ಅಂತ ಗೂಗಲ್ ಮಾಮನ್ನ ಕ್ವೆಶ್ಚನ್ ಮಾಡ್ದೆ, ಹೌ ಟು ಟೇಕ್ ಥಂಬ್ ಇಂಪ್ರೆಷನ್ ವಿದೌಟ್ ಪರ್ಸನ್ ಅಂತ. ಈಗ ಯಾರ್ ಹೆಬ್ಬೆಟ್ ಒತ್ತಿಸ್ಕೋಬೇಕು ಅಂತ? ಇನ್ಯಾರ್ದ ಆಂಟಿ? ಗಾಯತ್ರಿ ಆಂಟಿ ತಮ್ಮ ಇಂಪ್ರೆಷನ್ಗೋಸ್ಕರನೇ ಟ್ರೈ ಮಾಡ್ತಿರೋ ಹಾಗಿದೆ. ಹುಚ್ಚ ತಿಕ್ಲಾ? ಅಮಾಯಕತೆನಾ ಅಸಹಾಯಕತೆನಾ? ಹ? ಏ ನೈನಿ, ಯಾಕೇನು ಮಾತಾಡ್ತಾ ಇಲ್ಲ? ಕೆಲಸ ಇದೆಯಲ್ಲ ಅಮ್ಮೋರೆ, ನಿಮ್ಗೇನಾದ್ರೂ ಬೇಕು ಅಂದ್ರೆ ಕೇಳಿ, ನನ್ನ ತಂಗಿ ಮಾಡ್ಕೊಡ್ತಾಳೆ. 2 ಜಡೆ ಹಾಕೊಂಡು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿರೋ ಇವಳ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿದ್ರೆ ನಾನು ಬಾಯಲ್ಲಿ ಹೆಬ್ಬೆಟ್ ಇಟ್ಕೊಂಡು ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈಸ್ ನೋ ಪಪ್ಪ, ಓಪನ್ ಯುವರ್ ಮೌತ್ ಅಂತ ಹಾಡ್ಕೊಂಡಿರ್ಬೇಕಾಗತ್ತೆ. ಹಾಗೆಲ್ಲ ಅನ್ಕೋಬೇಡಿ ಅಮ್ಮವ್ರೆ, ಇವಾಗ ಕಾಫಿ ಮಾಡೋದನ್ನ ಕಲ್ತಿದ್ದೀನಿ, ಮಾಡ್ಕೊಂಡ್ ಬರ್ಲಾ? ಬೇಕಾಗಿಲ್ಲ. ನಿಮ್ಗೆ? ನೋ. ಒಳ್ಳೇದು. ಇವ್ರು ಏನಾದ್ರೂ ಒಂದ್ ಮಾತಾಡ್ಕೊಂಡು ನಮ್ ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತಾರೆ. ಹಿಟ್ ಕಲ್ಸಿದಾಯ್ತಾ ನೈನಿ? ಆಗ್ತಿದೆ ಅಕ್ಕ. 2 ಸ್ಪೂನ್ ಎಣ್ಣೆ ಹಾಕು. ಸರಿ. ವಾಟ್ಸ್ ಗೋಯಿಂಗ್ ಆನ್ ಆಂಟಿ? ವೈ ದಿಸ್ ಹಿಟ್ಟು? ನೀನು ನಿನ್ ಬಟ್ಲರ್ ಇಂಗ್ಲಿಷು. ವೈ ದಿಸ್ ಹಿಟ್ಟ? ಬನ್ನಿ ರೊಟ್ಟಿ ಮಾಡ್ಕೊಂಡು ತಿನ್ನೋಣ. ಸಿಸ್ಟರ್, MA ಇಂಗ್ಲಿಷಲ್ಲಿ ಗೋಲ್ಡ್ ಮೆಡಲ್ ಹೊಡೆದಿದ್ದೀನಿ ಗೊತ್ತಾ? ಹೊಡ್ದೇ ಇರ್ತೀಯ. LLB ಅಲ್ಲಿ ಟಾಪರು. ಅಷ್ಟು ಸೀನಿಲ್ಲ. ಅಷ್ಟೆಲ್ಲ ಓದ್ಕೊಂಡು ಖಾಲಿ ಕೂತಿದ್ದೀರಲ್ಲ ನೀವು, ಏನಾದ್ರೂ ಕೆಲಸ ಮಾಡ್ಬೋದಲ್ವಾ? ಸುಮನಾ, ನೀ ಸುಮ್ನಿರು. ಇಲ್ಲಿದ್ದಾದ್ರೂ ನೀನ್ ಏನ್ ಸಾಧನೆ ಮಾಡ್ತೀಯ ಅಂತ ಕೇಳಿದ್ರೆ ಆನ್ಸರ್ ಯಾಕೆ ಕೊಡ್ತಾ ಇಲ್ಲ ಮುಳ್ಮೀನು? ನನ್ ಟೈಮ್ ಬಂದ್ರೆ ಹೊಸ್ಕ್ ಹಾಕ್ಬಿಡ್ತೀನಿ. ಅಮ್ಮೋರೆ, 1 ನಿಮಿಷ ಇರಿ. ತಗೊಳ್ಳಿ. ಏನು? ಹಿಟ್ಟು. ಹೊಸ್ಕಾಗ್ತೀನಿ ಅಂದ್ರಲ್ಲ. ವಾಹ್ ವಾಹ್, ಸೂಪರ್ ಟೈಮಿಂಗ್ ಸುಮನಾ. ಆಂಟಿ ನೋಡಿದ್ರಾ? ಇವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂದ್ರೆ ಇಲ್ಲೇನು ಮಾತಾಡಬಾರ್ದು. ಮತ್ತೆಲ್ ಮಾತಾಡ್ಕೋತೀರಾ? ಸಂದಿಲ್ ಮಾತಾಡ್ಕೋತೀವಿ. ನಿನಗ್ಯಾಕದು? ನಿನ್ ಕೆಲ್ಸ ನೋಡ್ಕೋ. ನಡಿ ಜಸ್ಸಿ, ಹೋಗಿ. ಏನ್ ಮಾಡ್ತಾರೆ ಹಾಸಿನಿ ಅಕ್ಕ? ಅವ್ರ ತಲೆ, ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ನೀವ್ ಕೆಲ್ಸ ಮುಂದುವರ್ಸಿ. ಆ ರಿಂಗ್ ಸೌಂಡ್ ಇಲ್ಲೇ ಎಲ್ಲೋ ಕೇಳಿಸ್ತಿರೋ ಹಾಗಿದೆ. ಗಂಗಾಧರ್ ಮಾವ ಮನೇಲೆ ಇದ್ದಾನೆ ಕಣೋ ಪರ್ಶು. ಬಾ. ನಾರಾಯಣಮೂರ್ತಿ ಅವರ ಏನ್ ಗುರುಗಳೇ, ಈ ನಡುವೆ ನಿಮ್ ಸಿನಿಮಾನೇ ಬಂದಿಲ್ವಲ್ಲ, ಯಾಕೆ? ಮನೇಲೆ ಮೊಬೈಲ್ ರಿಂಗ್ ಆಗಿದ್ ಕೇಳಿಸ್ಕೊಂಡು ನನ್ನ ಎದೆ ಜಲ್ಲಂತಕ. ಗಂಗಾಧರ್ ಮಾವ ಎಲ್ಲಿ ಇಲ್ಲಿಗೆ ಬಂದ್ಬಿಟ್ಟಿದನೋ ಅಂತ ನವರಸಗಳ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದೇ ಸತಿ ಆಗಿ ಬಾಡಿ ಶೇಕ್ ಆಗೋಯ್ತಕ್ಕ. ಅದು ರಿಂಗ್ ಆಗಿದ್ದು ಜಗದೀಶ್ ಫೋನು ಅಂತ ಇಬ್ರು ಸುಮ್ನಾದ್ವಿ. ಏನೇ ಆದ್ರೂ ನಾವ್ ತುಂಬಾ ಹುಷಾರಾಗಿರ್ಬೇಕು ಪರ್ಶು. ಯಾವತ್ತೋ ಒಂದಿನ ಸಿಕ್ಕಾಕೋತನಕ್ಕ. ಇಲ್ಲೇನ್ ಮಾಡ್ತಾ ಇದ್ದೀರಾ ಅತ್ಗೆ? ಹಾಲಿಗೆ ಬರ್ಬೋದಲ್ಲ. ಅಲ್ಲಿ ಬಂದ್ರು ಮಾಡೋದ್ ಏನಿದೆ ದುರಂಧರ? ತಮಾಷೆ ನೋಡ್ಬೋದಲ್ಲ.
ಡ್ಯಾನ್ಸ್ ಪ್ರೋಗ್ರಾಮ್ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ಏನು? ನೀನಿನ್ನೂ ಹಾಳಾದ ಯೋಚನೆಗಳನ್ನ ಮಾಡೋದ್ ಬಿಟ್ಟಿಲ್ವಲ್ಲ ಪರ್ಶು. ಅಲ್ಲಿಗ್ ಬಂದ್ರೆ ಲೇಡೀಸ್ ಗ್ಯಾಂಗ್ ಹುಚ್ಚಾಟ ನೋಡ್ಬೋದು. ಲೇಡೀಸ್ ಗ್ಯಾಂಗ? ಯಾರ್ಯಾರು? ಹಾಸ್, ನೈನಿ, ಸುಮನ ಈ 3 ಜನ ಸೇರಿ ಗಾಯತ್ರಿ ಅತ್ತಿಗೆ ಹೆಬ್ಬೆಟ್ ಗುರ್ತನ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನನಗೂ ಜಾಸ್ಮಿನ್ಗೂ ಹೇಗ್ ನಗ್ಬೇಕು ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಹೇಗ್ ಮಾಡ್ತಾರೆ? ಇಸ್ ಇಟ್ ಪಾಸಿಬಲ್? ನೀನು ಕೂಡ ಹಾಗೆ ಕೇಳ್ತಿದ್ಯಲ್ಲ ಅದ್ಗೆ. ಅಷ್ಟಕ್ಕೂ ಅದಾಗತ್ತಾ ಬಿಡತ್ತಾ? ಅವ್ರ ಹುಚ್ಚು ಪ್ರಯತ್ನನ ನೋಡಕ್ಕಾಗ್ದೆ ಇಲ್ಲಿಗ್ ಬಂದ್ಬಿಟ್ಟೆ. ಅಷ್ಟಕ್ಕೂ ಆ ಯೋಚನೆ ಅವ್ರಿಗೆ ಹೇಗ್ ಬಂತು? ಆ ಹಾಸು ಮೊಬೈಲಲ್ಲಿ ಬ್ರೌಸ್ ಮಾಡ್ತಾ ಇದ್ದಾಳೆ. ಗೂಗಲ್ ಸಹಾಯದಿಂದ ಸಲಹೆ ಕೊಡ್ತಿದ್ರೆ ಆ ನೈನಿ ಏನೋ ಹಿಟ್ಟು ಎಣ್ಣೆ ಎಲ್ಲಾನು ಮುಂದೆ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದಾಳೆ. ಅವ್ರ ಜೊತೆಗೆ ಆ ಸುಮನ ಒಬ್ಳು ಮೆಮೊರಿ ಕಾರ್ಡ್ನ ಓಪನ್ ಮಾಡ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಅನ್ಸುತ್ತೆ. ಆ ನೈನಿನೇ ಮಾಡ್ತಾ ಇರೋದು ಇದನ್ನೆಲ್ಲ. 2 ಮೆಣಸಿನ್ಕಾಯಿ 2 ಟೊಮೆಟೊ ಹಾಕಿ ಏನೋ ಒಂದ್ ಅಡ್ಗೆ ಮಾಡಿ ಪಕ್ಕಕ್ಕಿಡ್ತಾಳೆ. ತಿಂದ್ರೆ ತಿನ್ಲಿ ಬಿಟ್ರೆ ಬಿಡ್ಲಿ ಅಂತ ಅನ್ಕೊಂಡು ಆರಾಮಾಗೆ ಈಗ ಅವಳು ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾಳೆ. ನನ್ ಬಲ್ಗಣ್ ಅದರ್ತಾ ಇದೆ ಪರ್ಶು. ಅಂದ್ರೆ ಏನಾದ್ರೂ ಆಗುತ್ತಾ? ಎಡಗಣ್ ಅದ್ರದ್ರೆ ಲೇಡೀಸ್ಗೆ ಒಳ್ಳೇದು. ಬಲ್ಗಣ್ ಅದ್ರತಾ ಇದೆ ಅಂದ್ರೆ ನೀವು ಶೇಕ್ ಆಗೋಂತ ನ್ಯೂಸ್ ಯಾವ್ದೋ ಒಂದು ಬರುತ್ತೆ ಅಂತ ಅರ್ಥ ಅತ್ಗೆ. ಆ ಮೆಮೊರಿ ಕಾರ್ಡ್ನ ಓಪನ್ ಮಾಡಿ ನನ್ನ ಪಾಪದ ಗಂಟೆನ ಓಪನ್ ಮಾಡ್ತಾರೇನೋ, ಅದನ್ನೇ ಸೂಚನೆ ಕೊಡ್ತಿದ್ಯಾ? ಅಕ್ಕ, ನಂಗೆ ಯಾಕೆ ಎಡ್ಗಣ್ ಅದ್ರತಾ ಇದೆ? ಹಾಗಾದ್ರೆ ನಿಮ್ಮಿಬ್ಬರಿಗೂ ಏನೋ ಕಾದಿದೆ ಅಂತ ಅರ್ಥ ಪರ್ಶು. ಹಾಗೇಳಿ ಭಯ ಪಡಿಸ್ಬಿಡ ಅದಕ್ಕೆ. ಇಟ್ಸ್ ಟ್ರೂ. ಈ ತರ ತುಂಬಾ ಸಲ ನಡೆದಿರೋದಕ್ಕೆ ಹೇಳ್ತಾ ಇರೋದು. ಲೈಟ್ ಆಗಿ ತಗೊಂಡ್ರೆ ನಿಮ್ಮ ಇಷ್ಟ. ಏನಕ್ಕ ಇದು? ಯುರೇಕಾ 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 ಏನಾಯ್ತು ಅಕ್ಕ? ಯುರೇಕಾ ಯುರೇಕಾ
ಯುರೇಕಾ ಅಯ್ಯೋ ಏನಾಯ್ತು? ಹಲೋ ಇನ್ನೋಸೆಂಟ್ ಸಿಸ್ಟರ್ಸ್. ಹಾಸಿನಿ ಅಮ್ಮ ಅವರು ಯುರೇಕಾ ಅಂದ್ರೆ ಕೆಲ್ಸ ಆಗಿದೆ ಅಂತ ಅರ್ಥ. ನಿಜಾನಾ? ಅಂದ್ರೆ ನಾವ್ ಹಿಟ್ನಲ್ಲಿ ತಯಾರಿಸಿದ ಹೆಬ್ಬೆಟ್ಟಿನ ಗುರುತು ಉಪಯೋಗಕ್ಕೆ ಬರುತ್ತಾ? ಹೌದು, ನಾವು ಸಾಧಿಸ್ಬಿಟ್ವಿ. ಎಸ್, ನನಗೆ ತುಂಬಾ ಸಂತೋಷ ಆಗ್ತಿದೆ ಅಕ್ಕ. ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಮ್ಯಾಜಿಕ್ ಬಾಕ್ಸ್ ಅಲ್ಲಿರೋ ಮೆಮೊರಿ ಕಾರ್ಡ್ ನ ತಗೊಂಬನ್ನಿ. ಹೌದು, ತಕ್ಷಣನೇ ಆ ಮೆಮೊರಿ ಕಾರ್ಡ್ನ ಹೊರಗಡೆ ತೆಗೆದು ಈ ಆಸ್ಥಾನದಲ್ಲಿ ತಂದಿಡಿ. ಅದರಲ್ಲಿ ಅಡಗಿರೋ ರಹಸ್ಯಗಳನ್ನ ನಾವೆಲ್ಲರೂ ವೀಕ್ಷಿಸೋಣ. ಅರ್ಥ ಆಗ್ಲಿಲ್ಲ ಅಕ್ಕ. ಅಯ್ಯೋ ನೈನಿ, ಏನೋ ಬಾಯಿಗೆ ಬಂದಿದ್ ಫ್ಲೂ ಅಲ್ಲೆಲ್ಲ ಹೇಳ್ಬಿಟ್ಟೆ. ನೀನಿನ್ ತಡ ಮಾಡ್ಬೇಡ ನೈನಿ, ಬೇಗ ಹೋಗಿ ವಿಶಾಲ್ನ ಕರ್ಕೊಂಡ್ ಬಾ. ಸರಿ ಅಕ್ಕ. ಅಕ್ಕ, ಒಂದ್ ಮಾತು, ಇದಕ್ಕೇನಾದ್ರೂ ಪೂಜೆ ಮಾಡ್ಬೇಕಾ? ಕುಂಕುಮ ಹಚ್ಚಿ ತೆಂಗಿನಕಾಯಿ ಹೊಡಿ. ಸರಿ, ಈಗ್ಲೇ ಬಂದೆ. ಅಕ್ಕ, ಏನು ಹಾಗ್ ಮಾಡಿದ್ರೆ ಉಪಯೋಗಕ್ಕೆ ಬರಲ್ಲ. ಹೌದಾ? ಹೊಸದಾಗಿ ಕಂಡಿಡಿದ್ವಲ್ಲ, ಹೊಸದಕ್ಕೆ ಪೂಜೆ ಮಾಡ್ಬೇಕೇನೋ ಅಂತ. ನೈನಿ, ಅದ್ ಯಾವ್ದೂ ಬೇಕಾಗಿಲ್ಲ. ಇದು ಒಣಗ ಹೋಗೋಷ್ಟ್ರಲ್ಲಿ ಮೆಮೊರಿ ಕಾರ್ಡ್ನ ಓಪನ್ ಮಾಡ್ಬೇಕು. ಬೇಗ ಹೋಗಿ ವಿಶಾಲ್ನ ಕರ್ಕೊಂಡ್ ಬಾ ನೀನು. ಸರಿ, ಒಂದ್ ನಿಮಿಷದಲ್ಲಿ ಯಜಮಾನ್ರು ನಿಮ್ ಮುಂದೆ ಇರ್ತಾರೆ, ಕರ್ಕೊಂಡ್ ಬರ್ತೀನಿ. ಹೋಗು. ಅಂದ್ರೆ ನಾನು ಹೋಗಿ ಚಿಕ್ಕ ಯಜಮಾನ್ರನ್ನ ಕರ್ಕೊಂಡ್ ಬರ್ತೀನಿ. ಸರಿ, ಹೋಗು. ಚಿಕ್ಕ ಯಜಮಾನ್ರ? ವಿಕ್ರಾಂತ್ ಸುಮನಾ ಮಧ್ಯೆ ಏನ್ ನಡೀತಾ ಇದೆ ಏನೋ? ಇಬ್ರು ಹೊರಟೋದ್ರು. ಇವಾಗ ನಾನೇನ್ ಮಾಡ್ಲಿ? ಇದೇ ಖುಷಿಯಲ್ಲಿ ಒಂದ್ ಸೆಲ್ಫಿ ತಗೊಳ್ಳೋಣ ಅಮ್ಮ ಅವರೇ. ಅಲ್ವಾ ಶಿವ? ಬಾಬಾ. ಅಮ್ಮ ವಿಶಾಲಕ್ಷಮ್ಮ ತಾಯಿ. ಗಾಯತ್ರಮ್ಮ, ಅದೇನ್ ಯಜಮಾನ್ರೆ ಹಾಗೆ ಹೇಳ್ತಿದ್ದೀರಾ? ನೀನು ಅಮ್ಮನವ್ರನ್ನ ನೆನ್ಪಿಸ್ಕೊಂಡೆ, ನಾನು ನಮ್ಮಮ್ಮ ನೆನ್ಪಿಸ್ಕೊಂಡೆ. ನೈನಿ, ನಿನಗೆ ಜೋರಾಗೇನು ಬೀಳಿಲ್ವಲ್ಲ? ಮತ್ತೆ ನೀನು ಟೆನ್ಷನ್ ಮಾಡ್ಕೊಂಡು ತಲೆನೋವು ಅಂತ ಅಳ್ತಾ ಕೂತ್ಕೋಬೇಡ. ಆ ತಲೆನೋವೇ ಬೇರೆ, ಈ ತಲೆನೋವೇ ಬೇರೆ ಯಜಮಾನ್ರೆ. ಇದರಲ್ಲೂ ಡಿಫ್ರೆನ್ಸ್ ಇದೆಯಾ? ಇದೇ ಬಾವಾ. ಆ ತಲೆನೋವು ಯಾರಿಗಾದ್ರೂ ಯಾವಾಗ? ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ನೈನಿ, ಅವಳೇನೋ ಹೇಳ್ತಿದ್ದಾಳಲ್ಲ, ಹೇಳಕ್ ಬಿಡು. ಈಗ ಮಾತಾಡಕ್ಕೆ ಅಷ್ಟೊಂದು ಸಮಯ ಇಲ್ಲ. ಕೆಳಗ್ ಬನ್ನಿ. ಹಾಸಿನಿ ಅಕ್ಕ ನಾನು ಅಮ್ಮವ್ರ ಹೆಬ್ಬೆಟ್ ಗುರ್ತನ್ನ ತಯಾರು ಮಾಡಿದೀವಿ. ವಾಟ್? ನೀವ್ ಬನ್ನಿ, ನಿಮ್ಗೆಲ್ಲ ಹೇಳ್ತೀನಿ. ಯಜಮಾನ್ರೆ, ನೈನಿ, ನಾನು ಹೀಗೆ ಚಿಕ್ಕ ಯಜಮಾನನ್ನ ಹಿಡ್ಕೊಂಡು ಅರ್ಜೆಂಟಿಗೆ ಹಾಲಿಗೆ ಬನ್ನಿ ಅಂತ ಹೇಳಿ ಎಳ್ಕೊಂಡು ಹೋಗ್ಬೇಕು. ಎಲ್ಲಿ? ಸುಂದರಾಂಗ ಮನೇಲಿಲ್ಲ, ಕೆಲ್ಸ ಅಂತ ಹೊರಗೋಗಿದ್ದಾನೆ. ಚಾನ್ಸ್ ಮಿಸ್ ಆಯ್ತು ಸುಮನಾ. ಶಿವ, ರೆಡಿನಾ? ಪೋಸ್ ಈ ಕಡೆಯಿಂದ. ಶಿವ, ನೀನು ಪೋಸ್ ಕೊಡು. ಈಗ ಸಾಕ್ ಮಾಡಿ ಅಮ್ಮ ಅವ್ರೆ. ನಮ್ ಮುಖ ನಾವೇ ನೋಡ್ಕೊಂಡ್ರೆ ಭಯ ಆಗತ್ತೆ. ಕರೆಕ್ಟೇ ಶಿವ. ಯಾಕೆ ನೈನಿ ಇಷ್ಟೊಂದು ಆತರ ಮಾಡ್ತಿದ್ಯಾ ನೀನು? ಪಾರ್ವತಿ ಪರಮೇಶ್ವರರು ಬರ್ತಿದ್ದಾರೆ. ಮಿಕ್ತೋರೆಲ್ಲ ಬಂದ್ರೆ ಕೆಲ್ಸ ಮುಗಿಯುತ್ತೆ. ಅತ್ತೆ, ಅಜ್ಜಿ, ದುರ್ದು ಆಂಟಿ, ಎಲ್ರು ಬನ್ನಿ. ಪರಶುಮಾವ, ಎಲ್ಲ ಬೇಗ ಬನ್ನಿ. ಶಿವ, ನೀನ್ ಸ್ವಲ್ಪ ಸೈಡಲ್ಲಿರು. ನೀನು ನೋಡಿದ್ರೆ ಅವ್ರೆಲ್ರು ಕೋಪ ಮಾಡ್ಕೊಳ್ತಾರ ಇದ್ದಾರೆ. ನಾನಲ್ಲಿ ಕೂತ್ಕೊಂಡು ಇಲ್ಲಿ ನಡೆಯೋದೆಲ್ಲ ನೋಡ್ತೀನಿ ಅಮ್ಮ ಅವ್ರೆ. ಎಲ್ರು ಬನ್ನಿ, ಬೇಗ ಬನ್ನಿ.
ಬನ್ನಿ. ಲಾಟ್ರಿ ಹೊಡೆದಿರೋಳ್ ತರ ಅಷ್ಟು ಜೋರ ಕೂಕೋತಿದ್ಯಲ್ಲ. ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ನೀವು ಸಂತೋಷದಲ್ಲಿ ಕಿರ್ಚಾಡ್ತೀರಾ ದುರ್ದು ಆಂಟಿ. ಸಂತೋಷದಲ್ಲಿ ಕಿರ್ಚಿ ತುಂಬಾ ದಿನ ಆಗೋಗಿದೆ. ಕಾರಣ ಏನು ಅಂತ ಹೇಳು ಹಾಸ್. ಗಾಯತ್ರಿ ಅತ್ತೆ ಹೆಬ್ಬೆಟ್ ಗುರ್ತನ್ನ ನಾವೆಲ್ಲರೂ ತಯಾರಿಸಿದೀವಲ್ಲ. ಮಣ್ಣಲ್ಲಿ ಗಣೇಶನ ಮಾಡೋದನ್ನ ನೋಡಿದೀನಿ. ಹಿಟ್ಟಲ್ಲಿ ತಮ್ಮ ಇಂಪ್ರೆಷನ್ ತೆಗ್ದಿದ್ದಾರೆ ಅಂದ್ರೆ ನಂಬೇಕಾ? ಕಣ್ಣಾರೆ ನೋಡಿ ಅಮ್ಮವ್ರೆ. ಅಮ್ಮ ನಯನಿ, ನೀವ್ ಹೇಳಿದ್ದು ನಿಜಾನಾ? ಹೌದು ಮಾವ. ಹೌದು ಮಾವ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾವು ತಯಾರಿಸಿದ್ವಿ. ವೆರಿ ಗುಡ್. ಹಾಗಾದ್ರೆ ಅದರಲ್ಲಿರೋ ಮೆಮೊರಿ ಕಾರ್ಡ್ನ ಕನೆಕ್ಟ್ ಮಾಡಿ ಗಾಯತ್ರಿ ನೆನಪುಗಳು, ಅವಳ ಯೋಚನೆಗಳು ಏನಿತ್ತು ಅಂತ ತಿಳ್ಕೋಬಹುದು. ಅಕ್ಕ, ಮೊದಲು ನೀನ್ ಹೋಗಿ ಆ ಮ್ಯಾಜಿಕ್ ಬಾಕ್ಸ್ ತಗೊಂಡ್ ಬಾ. ಸರಿ. ಈ ಮನೆ ಸೊಸೆನ ಕೀಳಾಗಿ ನೋಡ್ತಾ ಇದ್ದ ಎಲ್ರಿಗೂ ಇದು ಒಳ್ಳೆ ಪಾಠ. ನಯನಮ್ಮನ ಬುದ್ಧಿವಂತಿಕೆ, ಹಾಸಿನಮ್ಮವ್ರ ಯೋಚನೆ, ಇವೆರಡು ಅವ್ರ ಗೆಲುವಿಗೆ ಕಾರಣ. ನಾನು ಸಹಾಯ ಮಾಡಿದ್ದೀನಿ ದೊಡ್ಡಯ್ಯ. ಹಾಗಾದ್ರೆ ನಿಮ್ಮನ್ನ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಅನ್ಬೇಕು. ಹಾಗಾದ್ರೆ ಜಸ್ಸಿನ್ ಏನಂತೀರಾ? ರಂಬೆ ಮೀನಕ್ಕೆ ಅಂತ ಹೇಳಿ. ಅವಶ್ಯಕತೆ ಬಂದಾಗ ಡ್ಯಾನ್ಸ್ ಮಾಡಿ ಹೋಗ್ತಾಳಲ್ಲ. ಶಟ್ ಅಪ್. ಶಿವ, ಸ್ವಲ್ಪ ಇರು. ಹೆಬ್ಬೆಟ್ನ ಹೇಗ್ ತಯಾರು ಮಾಡ್ಬೋದು ಅಂತ ತಲೆ ಕೆಡ್ಸ್ಕೊಳ್ತಿರೋರ್ಗೆ ಕಾಟ ಕೊಡ್ಬೇಡ. ಅಷ್ಟೇ ಇಲ್ವಾ ಮಾಮ್? ಅಷ್ಟೇ ವಿಶಾಲ್, ಅಷ್ಟೇ ಅಷ್ಟೇ. ಅಮ್ಮ ನಯನಿ, ಗಾಯತ್ರಿ ಹೆಬ್ಬೆಟ್ ಗುರ್ತನ್ನ ತಯಾರು ಮಾಡಿದಿರಲ್ಲ, ಅದನ್ನೊಂದ್ಸಲ ನೋಡ್ಬೋದಾ? ಅಯ್ಯೋ, ಅದನ್ನ ಕೇಳ್ಬೇಕಾ ನೀವು? ಈಗಲೇ ತಗೊಂಡ್ ಬರ್ತೀನಿ. ಇದೇನಿದು? ಈ ಹುಚ್ಚ ನನ್ನ ಹತ್ರ ಬರ್ತಾ ಇದ್ದಾನೆ. ತಿಲೋತ್ತಮ, ಗಾಯತ್ರಿ ದೇವಿ ಹೆಬ್ಬೆಟ್ಟು ಗುರುತು ಕಾಣಿಸ್ತಿದೆಯಾ?
ಇದನ್ನ ನೋಡ್ತಿದ್ರೆ ನಿನಗೇನ್ ಜ್ಞಾಪಕ ಬರುತ್ತೆ ಹೇಳು? ಇದೇನು ಅಕ್ಕನ್ ಈ ತರ ಪ್ರಶ್ನೆ ಕೇಳ್ತಿದ್ದಾನೆ? ಅಪ್ಪಿ ತಪ್ಪಿ ಬಾಯಿ ಬಿಡಿಸ್ತಾನೋ ಏನು? ಹೇಳು ತಿಲೋತ್ತಮ. ನಯನಿ ಹಾಸ್ಯನಿ ಕ್ರಿಯೇಟಿವಿಟಿಗೆ ಖುಷಿಯಿಂದ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರೀ. ಹಾಗಾದ್ರೆ ಯಾವಾಗಲೂ ನಡೆದಿರೋ ಘಟನೆನ ನೆನ್ಪು ಮಾಡ್ಕೊಳ್ಳೋದು ಕಷ್ಟ ಬಿಡಿ ಅಮ್ಮ ಅವರೇ. ನೆನಪಾಗ್ಬೇಕು ಗಂಗಯ್ಯ. ಗಾಯತ್ರಿ ದೇವಿ ಕೈ ಹಿಡಿದು ತಿಲೋತ್ತಮ ಗೋರಂಟಿ ಹಾಕಿದ್ಲು. ಆವಾಗ ಹತ್ತಿರದಿಂದ ಈ ಗುರುತನ ನೋಡಿರ್ತಾಳೆ. ಸದಾಶಿವನಗರದಲ್ಲಿ ಸೈಟ್ ತಗೊಂಡು ರಿಜಿಸ್ಟರ್ ಆಫೀಸಲ್ಲಿ ಗಾಯತ್ರಿ ದೇವಿ ಕೈ ಹಿಡ್ಕೊಂಡು ಇಂಕ್ ಪ್ಯಾಡ್ ಮೇಲೆ ಗಟ್ಟಿಯಾಗಿ ಅದ್ದಿ ತಿಲೋತ್ತಮ ಡಾಕ್ಯುಮೆಂಟ್ಸ್ ಮೇಲೆ ಹೆಬ್ಬೆಟ್ಟು ಒತ್ಸಿದ್ಲು. ಆದರೂ ಜ್ಞಾಪಕಕ್ಕೆ ಬರ್ತಿಲ್ವಾ? ತಲೆ ಸರಿ ಇಲ್ದಿರೋ ಜಗದೀಶ್ ಅಂಕಲ್ಗೆ ಇದೆಲ್ಲ ಚೆನ್ನಾಗಿ ನೆನಪಿದೆ ಅಲ್ಲ? ಜಾಸ್ಮಿನ್, ಏನ್ ಮಾತಾಡ್ತಿದ್ಯಾ ನೀನು? ಅದು ನಮ್ಮಮ್ಮನ ನೆನಪುಗಳು.